ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 26ನೇ ಪ್ರಶ್ನೆ ತನಕ ನಾವು ತರಗತಿಯನ್ನು ಮಾಡಿದ್ದೇವೆ. ಮುಂದಿನ ಕ್ವಶನ್ಸ್ಗಳನ್ನ ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಲು ಬಳಸುವ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಲ್ಗೋರಿದಮ್, ಫ್ಲೋಚಾರ್ಟ್, ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ನಾವು ಆಲ್ಗೋರಿದಮ್ ಅಂತ ನಾವು ಇಲ್ಲಿ ಕರಿತೇವೆ. ಸಮಸ್ಯೆಗಳನ್ನು ಪರಿಹಾರ ಮಾಡಲು ಹಂತವಾಗಿ ಪ್ರಕ್ರಿಯೆಯನ್ನು ಏನಂತ ಕರಿತೇವೆ ಅಂತ ಅಂದರೆ ನಾವು ಅದನ್ನು ಆಲ್ಗೋರಿದಮ್ ಅಂತ ನಾವು ಕರಿತೇವೆ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಹಣದುಬ್ಬರ ಮತ್ತು ನಿರುದ್ಯೋಗ ಸ್ಥಿರ ಮತ್ತು ವಿಲೋಮ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಈ ರೀತಿಯಾಗಿ ಹೇಳಿರ್ತಕ್ಕಂಥ ಒಂದು ರೇಖೆ ಯಾವುದು ತೋರಿಸುತ್ತೆ ಅಂತ. ಹಣದುಬ್ಬರ ಮತ್ತು ನಿರುದ್ಯೋಗ ಸ್ಥಿರ ಮತ್ತು ವಿಲೋಮ ಸಂಬಂಧವನ್ನು ಹೊಂದಿರತಕ್ಕಂಥ ರೇಖೆ ಯಾವುದು ಅಂತ ಕೇಳಿದರೆ ಅದನ್ನು ಏನಪ್ಪ ಕರೀತಾರೆ ಅಂತಂದರೆ ಫಿಲಿಪ್ಸ್ ಕರ್ವ್ ಅಥವಾ ಫಿಲಿಪ್ಸ್ ರೇಖೆ ಅಂತ ನಾವು ಕರಿತೇವೆ. ಫಿಲಿಪ್ಸ್ ರೇಖೆ ಅಂತ ನಾವು ಕರಿತೇವೆ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ. ನೋಡಿ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ದೀರ್ಘಾವಧಿಯ ಒಂದು ಸರಾಸರಿ ವೆಚ್ಚದ ರೇಖೆಯನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ. ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆಯನ್ನು ಏನಂತ ಕರಿತೇವಪ್ಪ ಅಂತ ಅಂದರೆ ಯೋಜನೆಯ ರೇಖೆ ಅಂತ ನಾವು ಕರಿತೇವೆ. ನೆನ್ಪಿಟ್ಕೊಳ್ಳಿ. ಓಕೆನಾ, ಯೋಜನೆ ರೇಖೆ ಅಂತ ನಾವು ಇದನ್ನು ಕರಿತೇವೆ. ಓಕೆನಾ, ಆಪ್ಷನ್ ಬಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವ ಪರ್ವತ ಶ್ರೇಣಿಯು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಕಂಡು ಬರೋದಿಲ್ಲ ಅಂತ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಸೇಂಟ್ ಎಲಿಸ್ ಮೌಂಟೇನ್ಸ್ ಯಂಗ್ ಶ್ರೇಣಿಗಳು ಏನಿದ್ದಾವೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಕಂಡು ಬರೋಲ್ಲ. ಅದನ್ನು ಬಿಟ್ಟು ಇಲ್ಲಿ ಸಿಯರಾ ನೆವಾಡಾ ಎಂಬತಕ್ಕಂಥದ್ದಿದೆ, ಬ್ರೂಕ್ಸ್ ಶ್ರೇಣಿ ಅಂತ ಇದೆ, ಅಲಸ್ಕಾ ಅಂತ ಇದೆ. ಇವೆಲ್ಲವೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇದು ಕಂಡು ಬರ್ತದೆ. ಹಾಗಾದರೆ ಯಾವುದು ಬರಲ್ಲ? ಸೇಂಟ್ ಎಲಿಸ್ ಮೌಂಟೇನ್ಸ್ನ ಒಂದು ಯಂಗ್ ಶ್ರೇಣಿಗಳು ಇಲ್ಲಿ ಕಂಡು ಬರಲ್ಲ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ದ ರಸ್ಟ್ ಬೆಲ್ಟ್ ಎಂಬತಕ್ಕಂಥ ಒಂದು ಪ್ರದೇಶವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ದ ರಸ್ಟ್ ಬೆಲ್ಟ್ ಎಂಬತಕ್ಕಂಥ ಒಂದು ಪ್ರದೇಶ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಇಲ್ಲಿ ಅಮೇರಿಕಾದ ತಯಾರಿಕಾ ಭಾಗದ ಹಳೆಯ ಉಕ್ಕು ಮತ್ತು ಆಟೋಮೊಬೈಲ್ ತಯಾರಿಕಾ ಪ್ರದೇಶವನ್ನು ನಾವು ಇಲ್ಲಿ ದ ರಸ್ಟ್ ಬೆಲ್ಟ್ ಅಂತ ನಾವು ಕರಿತಾ ಇದ್ವಿ. ಅಮೇರಿಕಾದ ತಯಾರಿಕಾ ಭಾಗದ ಒಂದು ಹಳೆಯ ಉಕ್ಕು ಮತ್ತು ಆಟೋಮೊಬೈಲ್ ತಯಾರಿಕಾ ಪ್ರದೇಶವನ್ನು ರಸ್ಟ್ ಬೆಲ್ಟ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ಈ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಮೆರಿಕದ 4 ಅಧ್ಯಕ್ಷರ ಮುಖಗಳನ್ನು ಈ ಕೆಳಗಿನ ಯಾವ ಪರ್ವತದಲ್ಲಿ ಕೆತ್ತಲಾಗಿದೆ ಅಂತ. ಅಮೆರಿಕದ 4 ಅಧ್ಯಕ್ಷರ ಮುಖಗಳನ್ನು ಈ ಕೆಳಗಿನ ಯಾವ ಪರ್ವತದಲ್ಲಿ ಕೆತ್ತಲಾಗಿದೆ ಅಂತ ಅಂದರೆ ಮೌಂಟ್ ರಶ್ಮೋರ್ ಎಂಬತಕ್ಕಂಥದ್ದು. ಈ ರೀತಿಯಾಗಿ ಏನು ಕೇಳೋದಿಲ್ಲ, ಆದರೆ ಗೊತ್ತಿರಬೇಕು. ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿ ಇದು, ಅದಕ್ಕಾಗಿ ನ್ಯೂಸ್ ಇದೆ. ಮೌಂಟ್ ರಶ್ಮೋರ್ ಎಂಬತಕ್ಕಂಥದ್ದು ಅಂತ. ಮತ್ತು ಮೌಂಟ್ ರಶ್ಮೋರ್ ಕೂಡ ಯಾವ ಒಂದು ದೇಶದಲ್ಲಿದೆ ಅಂತ ಕೇಳಿದರೆ ಅಮೇರಿಕಾದಲ್ಲಿದೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಅದಕ್ಕಾಗಿ ಒಂದು ಸಮಿತಿಯನ್ನು ನಿಯೋಜನೆ ಮಾಡ್ತಾರೆ. ಹಾಗಾದರೆ ಒಂದು ಸಮಿತಿ ಹೆಸರು ಏನು ಅಂತ. ಸಮಾಜದ ಎಲ್ಲ ವರ್ಗಗಳು ಮತ್ತು ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಒಂದು ಸಲುವಾಗಿ ಅಗತ್ಯವನ್ನು ಮನಗಂಡ ಒಂದು ಮೈಸೂರು ಮಹಾರಾಜರು ಅದಕ್ಕೆ ಅಂತ ಒಂದು ಸಮಿತಿಯನ್ನು ನಿಯೋಜನೆ ಮಾಡ್ತಾರೆ. ಹಾಗಾದರೆ ಸಮಿತಿ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಸಮಿತಿ ಅಂತ. ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಸಮಿತಿ ಎಂಬತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಜಲಾಶಯವನ್ನು ಬಸವಸಾಗರ ಜಲಾಶಯ ಅಂತ ಇಲ್ಲಿ ಕರೆಯಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್. ನೋಡಿ, ಬಸವಸಾಗರ ಜಲಾಶಯ ಅಂತ ಯಾವುದನ್ನು ಕರಿತೇವೆ ಅಂತ ಅಂದರೆ ದ ನಾರಾಯಣಪುರ ಅಣೆಕಟ್ಟು ಅಂತ. ನಾರಾಯಣಪುರ ಅಣೆಕಟ್ಟನ್ನು ನಾವು ಬಸವಸಾಗರ ಜಲಾಶಯ ಅಂತ ನಾವು ಕರಿತಾ ಇದ್ವಿ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಸಮುದ್ರ ಮತ್ತು ಸಾಗರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಒಂದು ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ಮೊದಲು ಉತ್ತರದಲ್ಲಿ ಯಾವುದಿದೆ, ನೆಕ್ಸ್ಟ್ ಇಲ್ಲಿ ದಕ್ಷಿಣಕ್ಕೆ ಹೋಗ್ತಕ್ಕಂಥದ್ದೇ ಯಾವ ಒಂದು ಸಮುದ್ರ ಕಂಡು ಬರ್ತವೆ ಅಂತ ಕೇಳಿದರೆ ನೋಡಿ, ಪೂರ್ವ ಚೀನಾ ಸಮುದ್ರ. ಪೂರ್ವ ಅಂತಂದರೆ ಈಸ್ಟ್ ಚೈನಾ ಸಿ ಅಂತ ಕರಿತೇವೆ. ಮತ್ತು ಯೆಲ್ಲೋ ಸಿ ಅಂತ ಇದೆ, ಓಕೋಟಸ್ಕ್ ಸಮುದ್ರ ಅಂತ ಇದೆ, ಫಿಲಿಪ್ಪೈನ್ಸ್ ಸಮುದ್ರ ಅಂತ ಇದೆ. ನೋಡಿ, ತುಂಬ ಇಂಪಾರ್ಟೆಂಟ್. ಮೊದಲನೇದು ಯಾವುದು ಬರುತ್ತೆ? ಓಕೋಟಸ್ಕ್ ಸಮುದ್ರ ಬರುತ್ತೆ. ಅದಾದ ಬಳಿಕ ಯೆಲ್ಲೋ ಸಮುದ್ರ ಬರ್ತದೆ. ಅದಾದ ಬಳಿಕ ಪೂರ್ವ ಚೀನಾ ಸಮುದ್ರ ಬರ್ತದೆ. ಅದಾದ ಬಳಿಕ ಕೆಳಗೆ ಫಿಲಿಪ್ಪೈನ್ಸ್ ಸಮುದ್ರ ಬರ್ತದೆ. ಹಾಗಾದರೆ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಫಾರ್ಮೋಸಾ ಜಲಸಂಧಿ ಮತ್ತು ತೈವಾನ್ ಜಲಸಂಧಿ ಈ ಕೆಳಗಿನ ಯಾವ ಸಮುದ್ರ ಸಾಗರಗಳನ್ನು ಇಲ್ಲಿ ಸಂಪರ್ಕ ಮಾಡುತ್ತೆ ಅಂತ. ತೈವಾನ್ ಮತ್ತು ಫಾರ್ಮೋಸಾ ಎಂಬತಕ್ಕಂಥ ಒಂದು ಜಲಸಂಧಿಗಳು ಯಾವ ಸಮುದ್ರ ಅಥವಾ ಸಾಗರಗಳನ್ನು ಸಂಪರ್ಕ ಮಾಡುತ್ತೆ ಅಂತ ಕೇಳಿದರೆ ನೋಡಿ, ಇವು ಏನಪ್ಪ ಮಾಡ್ತವೆ ಅಂತಂದರೆ ಪೂರ್ವ ಚೀನಾ ಸಮುದ್ರ ಮತ್ತು ಇಲ್ಲಿ ದಕ್ಷಿಣ ಚೀನಾ ಸಮುದ್ರವನ್ನು ಇಲ್ಲಿ ಈ ಒಂದು ಸಂಪರ್ಕವನ್ನು ಇಲ್ಲಿ ಮಾಡ್ತವೆ ಅಂತ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ.
ನೋಡಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಪಾಮೀರ್ ನಾಟ್ ಎಂಬತಕ್ಕಂಥ ಒಂದು ಬಿಂದು 5 ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದ್ದು ಈ ಕೆಳಗಿನ ಯಾವ ಶ್ರೇಣಿಯು ಅದರಲ್ಲಿ ಇಲ್ಲ ಅಂತ. ಪಾಮೀರ್ ನಾಟ್ ಪ್ಲೇಟು ಅಂತ ನಾವು ಕರಿತೇವೆ. ಪಾಮೀರ್ ನಾಟ್ ಎಂಬತಕ್ಕಂಥ ಒಂದು ಪ್ರದೇಶ 5 ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ. ಹಾಗಾದರೆ ಯಾವುದು ಇದರಲ್ಲಿ ಇಲ್ಲ ಅಂತ ಇಲ್ಲಿ ಕೇಳಿದರೆ, ಕುನ್ಲುನ್ ಪರ್ವತ ಅಂತ ಇದೆ, ಜಾಗ್ರೋಸ್ ಪರ್ವತ ಅಂತಿದೆ, ಕಾರಾಕೋರಂ ಪರ್ವತ ಅಂತಿದೆ, ಕಿರ್ತಾರ್ ಅಂತ ಇದೆ, ಹಿಂದೂ ಕುಶ್ ಪರ್ವತ ಅಂತಿದೆ. ನೋಡಿ 2 ಮತ್ತು 4 ಮಾತ್ರ, ಅಂದರೆ ಇದರಲ್ಲಿ ಯಾವ್ಯಾವುದಿಲ್ಲ ಅಂತಂದರೆ ಜಾಗ್ರೋಸ್ ಮತ್ತು ಕಿರ್ತಾರ್ ಎಂಬತಕ್ಕಂಥ ಒಂದು ಪರ್ವತಗಳು ಇದರಲ್ಲಿಲ್ಲ. ಹಾಗಾಗಿ ಆಪ್ಷನ್ ಡಿ ನಲ್ಲಿದೆ ನೋಡಿ 2 ಮತ್ತು 4 ಅಂತ ಆಪ್ಷನ್ ಡಿ ಸರಿಯಾದ ಉತ್ತರ. ಅದನ್ನು ಬಿಟ್ಟು 3 ಕೂಡ ಕುನ್ಲೂನ್ ಆಗಿರ್ಬೋದು, ಕಾರಾಕೋರಂ ಮತ್ತು ಹಿಂದೂ ಕುಶ್ ಪರ್ವತಗಳು ಪಾಮೀರ್ ನಾಟ್ ಪ್ಲೇಟೋದಲ್ಲಿ ಬರ್ತದೆ. ಹಾಗಾಗಿ 1, 3, 4 ಬರ್ತವೆ, 2, 4 ಮಾತ್ರ ಬರೋದಿಲ್ಲ. ಈ ಒಂದು ಮತ್ತೆ ಇನ್ನು ಕೇಳಬಹುದು, ಕಾರಾಕೋರಂ, ಕುನ್ಲೂನ್, ಹಿಂದೂ ಕುಶ್ ಪರ್ವತಗಳು ಎಲ್ಲಿದ್ದಾವೆ ಅಂತ. ನಮ್ಮ ಒಂದು ಭಾರತದ ಒಂದು ಟಿಬೆಟ್ ಏನು ಪ್ರದೇಶ ಬರ್ತದೆ, ಟಿಬೆಟ್ಟಿನ ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋದರೆ ಏನಪ್ಪ ಮುಂದಿನ ಪ್ರಶ್ನೆ ಇದೆ ಅಂತ ಅಂದರೆ, ಕೆಳಗಿನ ಒಂದು ಗಲ್ಫ್ ಖಾರಿಗಿಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತೆ ಇಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಗಲ್ಫ್ ಏನು ಕಂಟ್ರೀಸ್ಗಳು ಇರ್ತವೆ ಅದನ್ನು ಕೇಳಿದರೆ, ಗಲ್ಫ್ ಆಫ್ ಒಮನ್ ಅಂತ ಇದೆ, ಗಲ್ಫ್ ಆಫ್ ಅದೇನ್ ಅಂತ ಇದೆ, ಗಲ್ಫ್ ಆಫ್ ಥೈಲ್ಯಾಂಡ್ ಅಂತ ಇದೆ, ಪರ್ಷಿಯನ್ ಗಲ್ಫ್ ಅಂತ ಇದೆ. ನೋಡಿ ಮೊದಲನೇದು ಯಾವುದು ಬರುತ್ತೆ, ಗಲ್ಫ್ ಆಫ್ ಥೈಲ್ಯಾಂಡ್ ಬರುತ್ತೆ. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಮೊದಲು ಪೂರ್ವದಲ್ಲಿ ಇರೋದು ಯಾವುದಪ್ಪ ಅಂತ ಅಂದರೆ ಗಲ್ಫ್ ಆಫ್ ಥೈಲ್ಯಾಂಡ್ ಅಂತ. ಅದಾದ ಬಳಿಕ ಇಲ್ಲಿ ಯಾವುದು ಬರುತ್ತೆ, ಗಲ್ಫ್ ಆಫ್ ಒಮನ್ ಬರ್ತದೆ. ಅದಾದ ಬಳಿಕ ಗಲ್ಫ್ ಆಫ್ ಅದೇನ್ ಪರ್ಷಿಯನ್ ಗಲ್ಫ್ ಬರುತ್ತೆ. ಅದಾದ ಬಳಿಕ ಗಲ್ಫ್ ಆಫ್ ಅದೇನ್ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ. ಮೊದಲನೇದು ಗಲ್ಫ್ ಆಫ್ ಥೈಲ್ಯಾಂಡ್, ನೆಕ್ಸ್ಟ್ ಒಮನ್, ನೆಕ್ಸ್ಟ್ ಇಲ್ಲಿ ಗಲ್ಫ್ ಪರ್ಷಿಯನ್, ಮತ್ತು ಇಲ್ಲಿ ಅದೇನ್ ಎಂಬತಕ್ಕಂಥದ್ದು. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. ಭರಣಿ, ಚಾಹಿ, ನಾಹರಿ ಮತ್ತು ಸೈಲಬಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥ ಒಂದು ಮಣ್ಣನ್ನು ಏನಂತ ಕರಿತೇವೆ, ಬಾವಿಯಿಂದ ನೀರನ್ನು ಪಡೆಯುವ ಒಂದು ಭೂಮಿಯನ್ನು ಏನಂತ ಕರಿತೇವೆ, ಕಾಲುವೆಯಿಂದ ನೀರನ್ನು ಪಡೆಯತಕ್ಕಂಥ ಒಂದು ಭೂಮಿಯನ್ನು ಏನಂತ ಕರಿತೇವೆ, ಅದೇ ರೀತಿಯಲ್ಲಿ ನದಿ ನೀರಿನ ಇರಿಸುವಿಕೆಯಿಂದ ಇರ್ತಕ್ಕಂಥ ಒಂದು ಪಡೆಯುವ ನೀರನ್ನು ಏನಂತ ಕರಿತೇವೆ ಅಂತ. ನೋಡಿ ಭರಣಿ ಅಂತ ಅಂದರೆ ಏನಪ್ಪ ಕರಿತೇವೆ ಅಂತ ಅಂದರೆ, ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥ ಒಂದು ಮಣ್ಣನ್ನು ಭರಣಿ ಅಂತ ನಾವು ಇಲ್ಲಿ ಕರಿತೇವೆ. ಅದೇ ರೀತಿ ಬಾವಿಯನ್ನು ಅವಲಂಬಿಸಿರ್ತಕ್ಕಂಥ ಮಣ್ಣನ್ನು ಚಾಹಿ ಅಂತ ಕರಿತೇವೆ. ನಾಹರಿ ಅಂತ ಅಂದರೆ ಕಾಲುವೆಯಿಂದ ಬಂದಿರತಕ್ಕಂಥ ಒಂದು ಮಣ್ಣು. ನೆಕ್ಸ್ಟ್ ಸೈಲಾಬಿ ಅಂತ ಅಂದರೆ ನದಿ ನೀರಿನ ಒಂದು ಇರಿಸುವಿಕೆಯಿಂದ ಪಡೆದಿರ್ತಕ್ಕಂಥ ಒಂದು ಭೂಮಿ. ಓಕೆನಾ, 1, 2, 3, 4 ಕಂಟಿನ್ಯೂಸ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಚಲಿಸಬಲ್ಲ ಏಕೈಕ ತಲೆ ಬುರುಡೆ ಮೂಳೆ ಅಂತಂದರೆ ಯಾವುದು ಅಂತ ಕೇಳಿದರೆ, ಅಂದರೆ ಏನು ತಲೆ ಬುರುಡೆಯಲ್ಲಿ ಇರ್ತಕ್ಕಂಥ ಒಂದು ಮೂಳೆಗಳಲ್ಲಿ ಏಕೈಕ ಮೂಳೆ ಯಾವುದಪ್ಪ, ಅದು ಚಲಿಸ್ತಕ್ಕಂಥ ಒಂದು ಮೂಳೆ ಅಂತ ಅಂದರೆ ದವಡೆ ಮೂಳೆ ಅಂತ. ಅಂದರೆ ನೀವು ಮಾತಾಡಿದರೆ ಕೆಳಗಿನ ದವಡೆ ಇಲ್ಲಿ ಚಲಿಸ್ತಾ ಇರ್ತದೆ, ಅದನ್ನು ಒಂದು ಬಿಟ್ಟು ಬೇರೆ ಯಾವುದೇ ಮೂಳೆ ಕೂಡ ಇಲ್ಲಿ ತಲೆ ಬುರುಡೆಯಲ್ಲಿ ಯೂಸ್ ಅಂದರೆ ವಾಕ್ ಆಗಲ್ಲ, ಅಂದರೆ ಚಲಿಸಲ್ಲ. ಓಕೆನಾ, ದವಡೆ ಮೂಳೆ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಇಲ್ಲಿ ಆಗಿದ್ದಾವೆ ಅಂತ ಕೇಳಿದರೆ, ನೋಡಿ ಸಾಲದ ವಿತರಣೆ, ಬ್ಯಾಂಕ್ ದರ ನಿಯಂತ್ರಣ, ಬದಲಾಗಬಹುದಾದ ಹಣದ ದರ, ನೈತಿಕ ಪ್ರೇರಣೆ ಮತ್ತು ಗ್ರಾಹಕ ಸಾಲದ ನಿಯಂತ್ರಣ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವುದು ಬರುತ್ತೆ ಅಂತಂದರೆ, ಸಾಲದ ವಿತರಣೆ ಒಂದು ಬರ್ತದೆ, ನೈತಿಕ ಪ್ರೇರಣೆ ಎಂಬತಕ್ಕಂಥದ್ದು ಒಂದು ಬರುತ್ತೆ, ನೆಕ್ಸ್ಟ್ ಗ್ರಾಹಕ ಸಾಲದ ನಿಯಂತ್ರಣ ಎಂಬತಕ್ಕಂಥದ್ದು 3 ಬರ್ತವೆ. 1, 4, 5 ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಇಲ್ಲಿ ಚಿಟ್ ಫಂಡ್ಗಳು ಯಾವುದರ ಒಂದು ಪಟ್ಟಿಯಲ್ಲಿ ಇರ್ತವೆ ಅಂತ ಕೇಳಿದರೆ, ಚಿಟ್ ಎಂಬತಕ್ಕಂಥ ಒಂದು ಫಂಡ್ಗಳು ಏನಿರ್ತವೆ ಅದು ಕೇಂದ್ರ ಪಟ್ಟಿಯಲ್ಲಿ ಐತೋ, ರಾಜ್ಯ ಪಟ್ಟಿಯಲ್ಲಿ ಐತೋ, ಅಥವಾ ಉಳಿಕ ರೆಸಿಡ್ಯೂಯಲ್ ಪಟ್ಟಿಯಲ್ಲಿ ಐತೋ, ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಐತೋ ಅಂತ ಕೇಳಿದರೆ, ಚಿಟ್ ಫಂಡ್ಗಳು ನಾವು ಸಮವರ್ತಿ ಪಟ್ಟಿಯಲ್ಲಿ ಇದನ್ನು ನಾವು ನೋಡ್ಬೋದು. ಓಕೆನಾ, ಮುಂದಿನ ಪ್ರಶ್ನೆಯಲ್ಲಿ ಕರ್ನಾಟಕ ಸಂಸ್ಕೃತಿಯ ಧ್ರುವನ ಚಕ್ರ ಅಂತ ಯಾರನ್ನು ಕರೀತಾರೆ ಅಂತ ಇಲ್ಲಿ ಕೇಳಿದರೆ, ಕರ್ನಾಟಕ ಸಂಸ್ಕೃತಿಯ ಧ್ರುವನ ಚಕ್ರ ಅಂತ ನಾವು ಸರ್ವಜ್ಞ ಅವರನ್ನು ಇಲ್ಲಿ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಸರ್ವಜ್ಞ ಅವರನ್ನು ಕರ್ನಾಟಕ ಸಂಸ್ಕೃತಿಯ ಧ್ರುವನ ಚಕ್ರ ಅಂತ ನಾವು ಕರಿತೇವೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಹೊಂದಿಸಿ ಬರೀ ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಒಣಬುರುಡೆ ಉಷ್ಣಮಾಪಕ, ವೈದ್ಯಕೀಯ ಉಷ್ಣಮಾಪಕ, ಅರ್ಧ ಬುರುಡೆ ಉಷ್ಣಮಾಪಕ, ಟೈಂಪನಿಕ್ ಉಷ್ಣಮಾಪಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಾನವನ ದೇಹದ ಉಷ್ಣತೆ ಮಾತ್ರ ಅಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಮಗುವಿಗೆ ತೊಂದರೆಯಾಗದಂತೆ ಮಗುವಿನ ಉಷ್ಣತೆಯನ್ನು ಅಳೆಯತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಗಾಳಿಯಲ್ಲಿನ ಸಾಕ್ಷೇಪ ಆರ್ದ್ರತೆಯನ್ನು ಇಲ್ಲಿ ಅಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು 4ನೇದು ಗಾಳಿಯ ಉಷ್ಣತೆಯನ್ನು ದಾಖಲೆ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಹಾಗಾದರೆ ನೋಡೋದಾದರೆ ಒಣಬುರುಡೆ ಉಷ್ಣಮಾಪಕ ಏನು ಮಾಡುತ್ತೆ, ಇದು ಗಾಳಿಯ ಉಷ್ಣತೆಯನ್ನು ದಾಖಲೆ ಮಾಡ್ತದೆ. ಒಣ ಬುರುಡೆ ಅಂತ ಕೊಟ್ಟಿದ್ದಾರೆ. ಒಣ ಅಂದರೆ ಟೆಂಪ್ರೇಚರಿಂದ ಫುಲ್ ಒಣಗೋಗಿರುತ್ತೆ, ಹಾಗಾಗಿ ಗಾಳಿಯ ಉಷ್ಣತೆಯನ್ನು ಇಲ್ಲಿ ದಾಖಲೆ ಮಾಡೋದನ್ನು ಒಣ ಬುರುಡೆ ಉಷ್ಣಮಾಪಕ ಅಂತ ಕರಿತೇವೆ. ಅದೇ ರೀತಿ ವೈದ್ಯಕೀಯ ಉಷ್ಣಮಾಪಕ ಏನಪ್ಪ ಮಾಡುತ್ತೆ ಅಂತಂದರೆ ಮಾನವನ ದೇಹದ ಒಂದು ಉಷ್ಣತೆ ಮಾತ್ರವನ್ನು ಇಲ್ಲಿ ಹೇಳುತ್ತದೆ. ಯಾವುದಪ್ಪ ಅಂತ ಅಂದರೆ ವೈದ್ಯಕೀಯ ಉಷ್ಣಮಾಪಕ ಅಂತ. ಅದೇ ರೀತಿಯಲ್ಲಿ ಅರ್ಧ ಬುರುಡೆ ಉಷ್ಣಮಾಪಕ ಏನು ಮಾಡುತ್ತೆ, ಗಾಳಿಯನ್ನು ಸಾಕ್ಷೇಪ ಆರ್ದ್ರತೆಯನ್ನು ಇಲ್ಲಿ ಅಳೆಯುತ್ತೆ. ಅದೇ ರೀತಿ
ಟೈಂಪಾನಿಕ್ ಉಷ್ಣಮಾಪಕ ಏನು ಮಾಡುತ್ತೆ ಅಂತಂದರೆ ಮಗುವಿಗೆ ಒಂದು ತೊಂದರೆಯಾಗದಂತೆ ಮಗುವಿನ ಉಷ್ಣತೆಯನ್ನು ಅಳಿತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಟೈಂಪಾನಿಕ್ ಎಂಬತಕ್ಕಂಥ ಒಂದು ಉಷ್ಣಮಾಪಕ. ಓಕೆನಾ, ಅರ್ಥ ಆಯ್ತಾ? ಮತ್ತು ಕೊನೆಯ ಪ್ರಶ್ನೆ ನೋಡಿ, ಒಂದು ಸ್ವತಂತ್ರವಾಗಿ ತೂಗು ಬಿಟ್ಟ ದಂಡಕಾಂತವು ಅಥವಾ ಬಾರ್ ಮ್ಯಾಗ್ನೆಟವು ಯಾವಾಗಲೂ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಿಶ್ರಾಂತಿ ಪಡೆಯುತ್ತೆ. ಅದು ಯಾವ ದಿಕ್ಕು ಆಗಿರುತ್ತೆ ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ನಾರ್ತ್ ಮತ್ತು ಸೌತ್ ಪೋಲ್ ಎಂಬತಕ್ಕಂಥದ್ದು, ಅಂದರೆ ಉತ್ತರ ಮತ್ತು ದಕ್ಷಿಣ ಒಂದು ಧ್ರುವಗಳು ಅಂತ ನಾವು ಕರಿತೀವಿ. ಮ್ಯಾಗ್ನೆಟ್ ಎಲ್ಲರೂ ಕೂಡ ನೋಡಿರ್ತೀರ, ನಾರ್ತ್ ಮತ್ತು ಸೌತ್ ಪೋಲಲ್ಲಿ ಅವು ದಿಕ್ಕು ಇಲ್ಲಿ ವಿಶ್ರಾಂತಿ ಪಡಿತಾ ಇರ್ತದೆ. ಮತ್ತು ಕೊನೆಯ ಪ್ರಶ್ನೆ, ಆಂಥ್ರಾಕ್ಸ್ ಅಂತಕ್ಕಂಥ ಈ ಒಂದು ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಂಥ್ರಾಕ್ಸ್ ಬ್ಯಾಕ್ಟೀರಿಯಿಂದ ಬರುತ್ತೆ, ಕಾಲುಬಾಯಿ ರೋಗ ವೈರಸ್ ಅಂತ ಕೊಟ್ಟಿದ್ದಾರೆ, ಮಲೇರಿಯಾ ಅಂತ ಕೊಟ್ಟಿದ್ದಾರೆ, ಪ್ರೋಟೋಜೋವಾ ಅಂತ ಇದೆ, ಕಾಲರಾ ಇದೆ, ಬ್ಯಾಕ್ಟೀರಿಯಾ ಆಗಿದೆ. ಹಾಗಾದರೆ ಯಾವ್ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ ಅಂತ ಇಲ್ಲಿ ಕೇಳಿದರೆ ಮೇಲಿನ ಎಲ್ಲವೂ ಕೂಡ ಹೊಂದಾಣಿಕೆ ಆಗಿದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಿಂದನೇ ಬರುತ್ತೆ, ಕಾಲುಬಾಯಿ ರೋಗ ವೈರಸ್ಸಿಂದ ಬರುತ್ತೆ, ಮಲೇರಿಯಾ ಇಲ್ಲಿ ಪ್ರೋಟೋಜೋವಾಯಿಂದ ಬರುತ್ತೆ, ಅದೇ ರೀತಿ ಕಾಲರಾ ಎಂಬತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಅದು ಕೂಡ ಗೊತ್ತಿರಬೇಕು. ಓಕೆನಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.